ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿರೋ ತಿರುಪತಿಯಲ್ಲಿ ಲಡ್ಡು ದಂಗಲ್ ಜೋರಾಗ್ಬಿಟ್ಟಿದೆ. ವೈಎಸ್ಆರ್ ಕಾಂಗ್ರೆಸ್ ಹಾಗೂ ತೆಲುಗು ದೇಶಂ ನಾಯಕರ ರಾಜಕೀಯ ಕೆಸರೆರಚಾಟಕ್ಕೆ ಭಕ್ತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ. ಜಗನ್ರಿಂದ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ. ತಪ್ಪಿತಸ್ಥರನ್ನು ಶಿಕ್ಷಿಸಿ ಎಂದ ಆಚಾರ್ಯ సత్యేంద్ర దాస్. వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం, అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది ಗೀಗೆ ಬದಲು. ಕೇಳಿದ್ರಲ್ಲ, ಇದೊಂದು ಹೇಳಿಕೆ ಈಗ ಆಂಧ್ರ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಕೋಲಾಹಲ ಎಬ್ಬಿಸಿದೆ. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂದ್ರೆ ಭಕ್ತರಿಗೆ ಪಂಚಪ್ರಾಣ. ಆದ್ರೆ ಅದೇ ತಿರುಪತಿ ಲಡ್ಡು ನಾನ್ ವೆಜ್ ಅನ್ನೋದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಯಲಾಗಿದೆ. ಈಗ ಆಂಧ್ರದಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ ಎದ್ದಿದೆ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಬಳಕೆ ವಿಚಾರವಾಗಿ ರಾಮ ಜನ್ಮಭೂಮಿ ಪ್ರಧಾನ ಅರ್ಚಕರು ಪ್ರತಿಕ್ರಿಯೆ ನೀಡಿದ್ದು, ಜಗನ್ರಿಂದ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿದ್ದು, ತಪ್ಪಿತಸ್ಥರನ್ನು ಶಿಕ್ಷಿಸಿ ಎಂದಿದ್ದಾರೆ. ನಾಯ್ಡು ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ ಜಗನ್. ಹಾಲಿ ಸಿಎಂ ವಿರುದ್ಧ ಮಾಜಿ ಸಿಎಂ ಕಾನೂನು ಸಮರ. ಲಡ್ಡು ದಂಗಲ್ ಈಗ ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ಯುದ್ಧಕ್ಕೆ ಕಾರಣವಾಗಿದ್ದು, ಚಂದ್ರಬಾಬು ನಾಯ್ಡು ಆರೋಪದ ವಿರುದ್ಧ ಜಗನ್ ಮೋಹನ್ ರೆಡ್ಡಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಆಂಧ್ರ ಹೈಕೋರ್ಟ್ಗೆ ಜಗನ್ ಅರ್ಜಿ ಸಲ್ಲಿಸಿದ್ದು, ಬುಧವಾರ ಆಂಧ್ರ ಹೈಕೋರ್ಟ್ನಲ್ಲಿ ಲಡ್ಡು ಅರ್ಜಿ ವಿಚಾರಣೆ ನಡೆಯಲಿದೆ. ರಾಜಕೀಯ ಸೇಡಿಗಾಗಿ ಭಕ್ತರ ಮನಸ್ಸು ಕೆಡಿಸಬೇಡಿ. ಇತ್ತ ಟಿಟಿಡಿ ಮಾಜಿ ಸದಸ್ಯ ಶಾಸಕ ಎಸ್ಆರ್ ವಿಶ್ವನಾಥ್ ಪ್ರತಿಕ್ರಿಯೆ ನೀಡಿದ್ದು, ರಾಜಕೀಯ ಸೇಡಿನ ಮೂಲಕ ಭಕ್ತರ ಮನಸ್ಸು ಕೆಡಿಸಬಾರದು ಎಂದಿದ್ದಾರೆ. ತಿಮ್ಮಪ್ಪನ ಭಕ್ತರಲ್ಲಿ ಆತಂಕ, ಆಕ್ರೋಶ. ಒಟ್ನಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಇಂಥ ಘೋರ ಅಚಾತುರ್ಯ ನಡೆದಿದ್ದು, ಇಲ್ಲಿ ತಪ್ಪು ಮಾಡಿದವರಿಗೆ ಕಾನೂನು ಕಠಿಣ ಶಿಕ್ಷೆ ನೀಡಬೇಕು ಅನ್ನೋದು ಭಕ್ತರ ಒತ್ತಾಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೀದರ್ನಲ್ಲಿ ದಿನೇ ದಿನೇ ಕಾನೂನು ಬಾಹಿರ ಚಟುವಟಿಕೆಗಳು ಮಿತಿ ಮೀರಿಬಿಟ್ಟಿದೆ. ಇದಕ್ಕೆ ಈ ಪ್ರಕರಣವೇ ಸಾಕ್ಷಿಯಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಕಲಿ ಪಾನ್ ಮಸಾಲಾ ದಂಧೆಗೆ ಬ್ರೇಕ್. 1 ಕೋಟಿ ಮೌಲ್ಯದ ಗುಟ್ಕಾ ಸೀಸ್. ಇಲ್ಲಿರುವ ಪಾನ್ ಮಸಾಲಾ, ಗುಟ್ಕಾ ಯಾವುದೂ ಕೂಡ ಅಸಲಿಯಲ್ಲ, ಬರೀ ನಕಲಿ, ಫೇಕ್. ಇದನ್ನ ತಿಂದ್ರೆ ಯಮಲೋಕ ಗ್ಯಾರಂಟಿ. ಬೀದರ್ನ ಕೋಲಾರ ಕೈಗಾರಿಕಾ ಪ್ರದೇಶದ ಪಾಳು ಬಿದ್ದ ಗೋದಾಮುಗಳಲ್ಲಿ ವಿವಿಧ ಕಂಪನಿಯ ನಕಲಿ ಪಾನ್ ಮಸಾಲ ತಯಾರಾಗ್ತಾ ಇದೆ. ಬೀದರ್ನ ಕೋಲಾರ ಕೈಗಾರಿಕೆ ಪ್ರದೇಶದಲ್ಲಿ GST ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು, ಗಡಿ ಜಿಲ್ಲೆ ಬೀದರ್ ಅಕ್ರಮಗಳ ತಾಣ ಆಗ್ತಾ ಇದೆಯಾ. ನಕಲಿ ಪಾನ್ ಮಸಾಲ, ಗುಟ್ಕಾ ತಯಾರು ಮಾಡ್ತಾ ಇದ್ದ ಒಂದು ಗೋಡಾನ್ ಮೇಲೆ ಅಧಿಕಾರಿಗಳು ಮಧ್ಯರಾತ್ರಿ ದಾಳಿ ನಡೆಸಿದ್ದಾರೆ, ಕಾರ್ಯಾಚರಣೆ ನಡೆಸಿದ್ದಾರೆ. ತಮಿಳು, ತೆಲುಗು, ಹಿಂದಿ, ಕನ್ನಡ, ಉರ್ದು, ಇಂಗ್ಲಿಷ್ ಭಾಷೆಯಲ್ಲಿ ನಮೂದಾಗಿರುವ ಪಾನ್ ಮಸಾಲ ಹಾಗೂ ಅದರ ಕಚ್ಚಾ ವಸ್ತುಗಳನ್ನ ರಾತ್ರೋರಾತ್ರಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಖಲಿಜಾ ಬ್ರ್ಯಾಂಡ್ ಒಂದು ಮಾಡಿದ್ದೀನಿ ಸರ್, ಆಮೇಲೆ ಚೂರ ಅಡಿಕೆ ಮಾಡಿದ್ದೀನಿ, ಆಮೇಲೆ ಇನ್ನೊಂದು ಪಾನ್ ಮಸಾಲ ಅಂತ ಹೇಳಿದೆ,
ಅದೇ ಒಂದು 3 ಬ್ರ್ಯಾಂಡ್ ಮಾಡಿದ್ದೀನಿ ಸರ್. ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪ್ರಯೋಗಾಲಯಕ್ಕೆ ಕಳಿಸ್ತಾ ಇದ್ದೀನಿ ಸರ್. ಸರ್ ನಾವು ಪತ್ತೆ ಮಾಡ್ತೀವಿ ಸರ್. ನಮಗೆ ಇದು ಯಾವುದೋ ಇನ್ಫಾರ್ಮೇಷನ್ ಇಲ್ಲ ಅಥವಾ ಇದಕ್ಕೆ ಯಾವುದೋ ಬೋರ್ಡ್ನೂ ಇಲ್ಲ. ಇಲ್ಲಿ ನಮಗೆ ಒಳಗೆ ಏನಾಗ್ತಾಯಿದೆ ಅಂತ ಗೊತ್ತಾಗಿಲ್ಲ. ನಮಗೆ ಗೊತ್ತಿದ್ದ ಪ್ರಕಾರ ಇದು ನಮಗೆ ಇನ್ಫಾರ್ಮೇಷನ್ ಇಲ್ಲ. ನಮ್ಮದು ನೋಂದಣಿ ಹಾಗೂ ಯಾವುದೇ ಪರವಾನಗಿಯನ್ನು ತೊಗೊಂಡಿಲ್ಲ. ಇಲ್ಲಿ ತಯಾರಾದ ಪಾನ್ ಮಸಾಲವನ್ನ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ತೆಲಂಗಾಣ ಹಾಗೂ ಆಂಧ್ರಕ್ಕೆ ಸಪ್ಲೈ ಮಾಡಲಾಗ್ತಿತ್ತಂತೆ. ಸದ್ಯ 1 ಕೋಟಿ ಮೊತ್ತದ ಸಾಮಗ್ರಿಯನ್ನ ಜಪ್ತಿ ಮಾಡಲಾಗಿದೆ. ಈ ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ವಾಣಿಜ್ಯ ತೆರಿಗೆ ಇಲಾಖೆ ಗೋದಾಮಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗುಟ್ಕವನ್ನ ಸೀಸ್ ಮಾಡಿ ನ್ಯೂ ಟೌನ್ ಠಾಣೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದೊಂದೊಂದು ಸೂಪರ್ ಮಾರುಕಟ್ಟೆ. ಆದರೆ ಅಲ್ಲಿ ಇವತ್ತು ಧರ್ಮ ದಂಗಲ್ ಜೋರಾಗ್ಬಿಟ್ಟಿತ್ತು. ದೇವರ ವಿಷಯದಲ್ಲಿಯೇ ಗಲಾಟೆ ಆಗಿದ್ದು ಯಾಕೆ? ಇಲ್ಲಿದೆ ನೋಡಿ ಆ ಕುರಿತ ರಿಪೋರ್ಟ್. ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮ ದಂಗಲ್. ಒಂದೇ ಪ್ರದೇಶದಲ್ಲಿ 2 ಕೋಮಿನ ದೇವರು, ಗುಂಪು ಗುಂಪಾಗಿ ಸೇರಿರೋ ಜನ, ಪೊಲೀಸರು ಮತ್ತು ಅಧಿಕಾರಿಗಳೊಂದಿಗೆ ವಾಗ್ವಾದ, 2 ಗುಂಪುಗಳ ಮಧ್ಯೆ ವಾಕ್ಸಮರ. ಇದು ಧಾರವಾಡದ ಸೂಪರ್ ಮಾರ್ಕೆಟ್ನಲ್ಲಿನ ಕಲ್ಲಿನ ಸಾಮಗ್ರಿಗಳ ಮಾರಾಟ ವಿಭಾಗದಲ್ಲಿನ ಖುಲ್ಲಾ ಜಾಗದಲ್ಲಿ ಕಂಡುಬಂದ ದೃಶ್ಯ. ಸೂಪರ್ ಮಾರ್ಕೆಟ್ ಮರದ ಕೆಳಗಡೆ ಆಂಜನೇಯ, ಕರಿಯಮ್ಮ ಮತ್ತು ನಾಗದೇವರ ಕಲ್ಲಿನ ಮೂರ್ತಿ ಇವೆ. ಇದೇ ವೇಳೆ ಅದೇ ಜಾಗದಲ್ಲಿ ಮತ್ತೊಂದು ಮರದ ಕೆಳಗಡೆ ಮುಸ್ಲಿಂ ಸಮುದಾಯದವರು ಮೆಹಬೂಬಾ ಸುಭಾನಿ ದರ್ಗಾ ಅಂತ ನಾಮಫಲಕವನ್ನ ಇಟ್ಟಿದ್ದು ಕೋಲಾಹಲಕ್ಕೆ ಕಾರಣವಾಗಿದೆ. ಸಡನ್ಲಿ ಒಂದು 2 ತಿಂಗಳು 1 ತಿಂಗಳು ಅಷ್ಟು 2 ತಿಂಗಳ ಒಳಗೆ ಒಂದು ಹೊಸ ಕಲ್ ಬಂದು ಇಲ್ಲಿ ಮತ್ತೊಂದು ದರ್ಗಾ ಅಂತೇಳಿ ಬರೆಸಿಟ್ರು ಅವರು, ಸೂಪರ್ ಮಾರ್ಕೆಟ್ ದರ್ಗಾ ಅಂತೇಳಿ. ಅದು ಹೆಂಗೆ ಬರೆಸಿದ್ರು ಅಂತ ನಮ್ದು ಅಬ್ಜೆಕ್ಷನ್ ಹಾಕಿದ್ವಿ ನಾವು. ಹಿಂದೂ ಪರ ಸಂಘಟನೆಯವರು ನಾಮಫಲಕವನ್ನ ತೆರವುಗೊಳಿಸುವಂತೆ ಆಗ್ರಹಿಸಿದ್ರೆ, ಇತ್ತ ಹಿಂದೂ ದೇವರ ವಿಗ್ರಹಗಳನ್ನ ತೆರವುಗೊಳಿಸಿ ಅಂತ ಮುಸ್ಲಿಮರು ಆಗ್ರಹಿಸಿದ್ರು. ಇಲ್ಲಿ ನಮ್ಮಲ್ಲಿ ಜಾತಿ ಜಗಳ ಯಾವುದು ಬೇಡ, ನೀವು ತೆಗೀರಿ ಅವರು ತೆಗೀಲಿ ಅಂದಿದ್ದಕ್ಕೆ ನಾವು ತೆಗೆದ ಕಾಸು ಅವನ ದರ್ಗಾದ್ದು ಏನು ಕಲ್ಲಿದ್ದು ಅವನೊಂದು ದರ್ಗಾಕ್ಕೆ ನಾವು ಮುಡಿಸಿದ್ವಿ. ಒಟ್ಟಾರೆ 2 ಕೋಮಿನ ಜನರ ಸೌಹಾರ್ದಯುತ ನಿರ್ಧಾರದಿಂದಾಗಿ ಸಮಸ್ಯೆ ಇದೀಗ ಸುಖಾಂತ್ಯ ಕಂಡಿದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಫೋಟವಾಗುವ ಸಾಧ್ಯತೆ ಇದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್